ಕೆ ಮಾತಾಡ್ತಿರೋದು. ಮಾನ್ಯ ಜಿ ಎನ್ ಮೂರ್ತಿ ಅವರು ನಮ್ಮ ಚಿರಕ್ರಾಂತಿಯ ಹರಿಕಾರರಾದ ಎಸ್ ಆರ್ ಗೌಡ್ರಿಗೆ ಒಂದು ಮಾತು ಸವಾಲನ್ನು ಎಸ್ತಿದ್ದಾರೆ. ಏನಂತ ಅಂದರೆ, ನಿನ್ನ ಕೊಡುಗೆ ಏನು ಶಿರಾ ತಾಲೂಕಿಗೆ ಅಂತ ಕೇಳಿದ್ದಾರೆ. ಆಯಿತು, ಅವ್ರ ಕೊಡುಗೆ 63 ಇದ್ದಿದ್ದು ಸೊಸೈಟಿಗಳನ್ನ, ಹಾಲು ಉತ್ಪಾದಕರ ಸಂಘಗಳನ್ನ 123 ಮಾಡಿದ್ದಾರೆ. ನೀವೇನು ಮಾಡಿದ್ದೀರಾ? ಯಾವ ಸಹಕಾರ ಸಂಘ ಮತ್ತು ಇವು VSSN ಸಂಘಗಳನ್ನ ತೆರೆದಿದ್ದೀರಾ? ನಂಬರ್ 1. ನಂಬರ್ 2, ಇದು ಯಾವುದೋ ಚಿಕ್ಕನಹಳ್ಳಿಗೆ ನಮ್ಮ CR ಉಮೇಶ್ ಅವರು, ನಮ್ಮ ಆತ್ಮೀಯರು ಮತ್ತು ನಮ್ಮ ಚಿರಪರಿಚಿತರು ಆಗಿರೋಂಥ CR ಉಮೇಶ್ ಅಣ್ಣ ಅವ್ರು ಹೇಳಿದ್ದಾರೆ, ಚಿಕ್ಕನಹಳ್ಳಿ ಡೈರಿಲಿ ಯಾವುದೋ ಅಮೌಂಟ್ ಇಲ್ಲ ಅಂತೇಳಿ ನಾವು ಚುನಾವಣೆ ಹೋದಂಥ ಸಂದರ್ಭದಲ್ಲಿ ಇದು 1 ಲಕ್ಷ ಕೊಡ್ರಿ, ನಿಮಗೆ ಇದು ವೋಟ್ ಮಾಡ್ತೀವಿ ಅಂತ. ಗೋರ್ಮೆಂಟೇ ಕೊಟ್ಟಿಲ್ಲ ಸ್ವಾಮಿ ದುಡ್ಡ, ಅವ್ರು ಇನ್ನೆಲ್ಲಿ ಕೊಡ್ತಾರೆ? ಫಸ್ಟು ರಾಜ್ಯ ಸರ್ಕಾರ ಹಾಲು ಉತ್ಪಾದಕರಿಗೆ ಬರಬೇಕಾಯ್ದಂಥ ಸಬ್ಸಿಡಿ ಮತ್ತು ಅವರು ದುಡ್ಡನ್ನು ಗೌರ್ಮೆಂಟ್ ಕೊಟ್ಟಿದ್ರೆ ಅವ್ರು ಯಾಕೆ ಕೊಡ್ತಿರ್ಲಿಲ್ಲ? ಅವ್ರನ್ನೇನು ಮೇಲಕ್ಕೇನು ಮಾತಾಡ್ತಿಲ್ಲ ಎಸ್ ಆರ್ ಗೌಡ್ರನ್ನ. ಅವರು ಜನಪರ ಮತ್ತು ರಾಜಕೀಯವಾಗಿ ಭಾಳ ಶಕ್ತಿ ಮೀರಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಮನೆಯಲ್ಲಿ ಭಾಳ ಜನ ಅವ್ರ ಮನೆ ಹತ್ರ ಡೈಲಿ ಸೊಸೈಟಿ ವಿಚಾರವಾಗಲಿ ಮತ್ತು ಒಂದು ಹಾಸ್ಟ್ಲ್ ವಿಚಾರವಾಗಲಿ ಡೈಲಿ ಅವ್ರ ಮನೆ ಹತ್ರ ಇರ್ತಾರೆ. ನಿಮ್ಮ ಮನೆ ಹತ್ರ ಯಾರು ಇರ್ತಾರೆ ತೋರಿಸ್ರಿ. ನಂಬರ್ 1. ನಂಬರ್ 2, ನೀವು ಎಷ್ಟು ಡೆಪಾಸಿಟ್ ಇದ್ದಾರೆ ಹೊಸಳ್ಳಿ ಸೊಸೈಟಿಗೆ? ಜಿ ಎನ್ ಮೂರ್ತಿ ಕೇಳ್ತಿರೋದು, ಹೊಸಳ್ಳಿ ಸೊಸೈಟಿಗೆ ಎಷ್ಟು ಡೆಪಾಸಿಟ್ ಇಟ್ಟಿದ್ದೀರಾ ಅದನ್ನು ಹೇಳಿ ಫಸ್ಟು. ಆಮೇಲೆ ನೀವು ಎಷ್ಟು ಜನಕ್ಕೆ ರೈತರುಗಳಿಗೆ ಇದನ್ನು ಲೋನ್ ಕೊಡಿಸಿದ್ದೀರಾ ಮತ್ತು ಸಹಕಾರಿಯಾಗಿ ಅವ್ರ ಬೆನ್ನೆಲುಬಿಗೆ ನಿಂತಿದ್ದೀರಾ ಅದನ್ನು ತೋರಿಸ್ಬೇಕು. ಮತ್ತು ನಮ್ಮ ತಾಲೂಕು ಅಧ್ಯಕ್ಷರಾದಂಥ ಬಿ ಸತ್ಯಣ್ಣ ಅವ್ರ ಸುಪುತ್ರ ಸತ್ಯಪ್ರಕಾಶ್ ಅವ್ರಿಗೆ ಗುಂಡ ರಾಜಕಾರಣ ಅಂತ ಹೇಳಿದ್ದೀರಾ. ನಮ್ಮ ಮಾಜಿ ದಿವಂಗತ ಸತ್ಯನಾರಾಯಣ ಸಾಹೇಬರು ಗೂಂಡಾ ರಾಜಕಾರಣ ಮಾಡೋದಂತ ವಿಚಾರನ ನಮ್ಗೆ ಹೇಳ್ಕೊಟ್ಟೇ ಇಲ್ಲ. ನೀವು ಮಾಡಿರ್ಬೋದು ಗೂಂಡಾ ರಾಜಕಾರಣ, ಅದನ್ನು ನಿಮ್ಮ ಬೈಯಿಂದ ಅದು ಬಂದಿರ್ಬೋದು. ನಾವು ಯಾವತ್ತೂ ಇಡೀ ಶಿರಾ ತಾಲೂಕಿಗೆ ಗೊತ್ತು ಸತ್ಯಪ್ರಕಾಶ್ ಏನು ಮತ್ತು ಸತ್ಯಣ್ಣನ ಕುಟುಂಬ ಏನೋಮ್ಮದು. ಇಷ್ಟು ಮಾತನ್ನು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಾನು ಈ ಗೌಡಗೆರೆ ಹೋಬಳಿ ದೇವರಹಳ್ಳಿಯಿಂದ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷನಾಗಿ ನಾನು ಮಾತಾಡ್ತಿದ್ದೀನಿ. ಮೊನ್ನೆ ನಡೆದಂಥ ಹಾಲು ಒಕ್ಕೂಟದ ಎಲೆಕ್ಷನ್ ವಿಚಾರದಲ್ಲಿ ವೋಟ್ ಹಾಕೋಕ್ಕೆ ಅಂತ ಅಲ್ಲಿ ನಮ್ಮೂರಲ್ಲಿ ಸಭೆ ಕರೆದು ಮೀಟಿಂಗಲ್ಲಿ ಎಲ್ಲ ಇದಾಗಿ ಅದರಲ್ಲಿ ಸ್ವಲ್ಪ ಕಾಂಪಿಟೇಷನ್ ಬಂತು. ಅಲ್ಲಿ ಆವಾಗ ಎಲೆಕ್ಷನ್ ಮಾಡಿದ್ವಿ ನಾವು. ಅಲ್ಲಿ ಯಾರನ್ನ ಕಳಿಸ್ಬೇಕು ಅಂತನ ಡೆಲಿಗೇಟಾಗಿ ವೋಟ್ ಹಾಕೋದಕ್ಕೆ ಯಾರನ್ನ ಕಳಿಸ್ಬೇಕು ಅಂತ ನಾವು ಮಾಡಿದ್ವಿ. ಅದರಂತೆಯೇ ಒಂದು ಕಡೆ 5 ಬಿದ್ದು, ಇನ್ನೊಂದು ಕಡೆಗೆ 8 ಬಿದ್ದು. ಅಂದರೆ ನಮ್ಮ ಇವರು CR ಉಮೇಶ್ಗೆ ಯಾರು ವೋಟ್ ಹಾಕೋರು ಇದ್ದಾರೋ ಅವರೇ ಸೆಲೆಕ್ಟ್ ಆದರು. ಕೊನೆಗೆ ರಾತ್ರಿವರೆಗೂ ನನಗೆ ಹೇಳ್ತಿದ್ರು, ಬೆಳಿಗ್ಗೆ ಎದ್ದಲೇ ಅವ್ರಿಗೆ ಚೇಂಜ್ ಆದರು. ಜನ ಚೇಂಜ್ ಆಗಿಬಿಟ್ಟು ಅದೇನು ನಡೀತೋ ಗೊತ್ತಿಲ್ಲ, ಅದು ಬೇರೆ ವಿಚಾರ. ಅಲ್ಲಿ ಡೈರಿ ತಂದವರು ನಾವು ಎಸ್ ಆರ್ ಗೌಡ್ರು ಮಾಡಿಕೊಟ್ಟರು. ಅವರು ಕಷ್ಟಪಟ್ಟು ಡೈರಿ ತಂದಿದ್ದು ನಾನು ಮಾಡಿದ್ದೆ. ನನ್ನ ಅಧ್ಯಕ್ಷನೂ ಮಾಡಿದರು. ಆಲ್ರೆಡಿ ನಾನು ಗ್ರಾಮ ಪಂಚಾಯತ್ ಇದರಲ್ಲೂ ಇದ್ದೆ. ಹಂಗಾಗಿ ಮಾಡಿದ್ರು. ಅಷ್ಟೆಲ್ಲ ನಿಯತ್ತಾಗಿ ಕರೆಕ್ಟಾಗಿ ವ್ಯವಸ್ಥಿತವಾಗಿ ನಾವು ಮಾಡಿ ರೆಜಲ್ಯೂಷನ್ ಬುಕ್ಕಿಗೆ ಎಲ್ಲರದ್ದು ಸೈನ್ ಹಾಕಿಸ್ಕೊಂಡು ಚುನಾವಣೆ ನಡೆಸಿ ನಾವು ಮಾಡಿದ್ರು ಕೂಡ ಇವರು ನಿನ್ನೆ ದಿವಸ ಏನು ಕೊಟ್ಟಿದ್ದಾರೆ ಸ್ಟೇಟ್ಮೆಂಟು, ಇಲ್ಲಿ ದೇವರಹಳ್ಳಿದು ಏನು ಮಾಡಿದ್ದಾರೆ, ಎಲ್ಲೋ ಹೋಗ್ಬಿಟ್ಟು ಸೈನ್ ಹಾಕಿಸ್ಕೊಂಬಂದ್ಬಿಟ್ಟು ಇವರು ಮೋಸ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈಗ ಇದು ಅಕ್ರಮವಾಗಿ ನಮ್ಮನ್ನು ವಿನಾಕಾರಣ ನಿಂದನೆ ಮಾಡಿ ನಮ್ಮ ಮೇಲೆ ಇದನ್ನು ಕೆಟ್ಟ ಹೆಸರನ್ನು ಹೊರಿಸ್ತಾ ಇದ್ದಾರೆ. ಇದನ್ನು ತನಿಖೆ ಮಾಡಲಿ ಬಂದು. ರೆಜಲ್ಯೂಷನ್ ಬುಕ್ ಇದೆ, ಸೈನ್ ಹಾಕಿರೋದೈತೆ, ಊರಿಗೆ ಬಂದು ಮಾಡಲಿ ಏನು ನಡೆದಿದೆ, ಏನಾಯಿತು. ಈ ಥರ ಸುಳ್ಳು ಹೇಳ್ಕೊಂಡು ಇವರು ಏನು ಸಾಧನೆ ಮಾಡಬೇಕು ಅಂತ ಇದ್ದಾರೆ. ಇವರು ಇನ್ಯಾವ ಮಟ್ಟದ ರಾಜಕಾರಣಿಗಳು, ಇನ್ಯಾವ ಮಟ್ಟದ ಜನಸೇವಕರು ಇವರು. ಅವತ್ತು ನಮಗೆ ಎಸ್ ಆರ್ ಗೌಡ್ರೆ ನಮ್ಮೂರಿಗೆ ಡೈರಿ ಮಾಡಿಕೊಟ್ಟಿದ್ದು. ಶ್ರಮಪಟ್ಟು 7-8 ವರ್ಷ ಓಡಾಡಿ ನಾನು ನನಗೆ ಹಾಕ್ಬೇಕು ಅಂತ ಪಾಪ ಎಲ್ಲರೂ ನಮ್ಮೂರಿನ ಡೈರೆಕ್ಟರ್ಗಳೆಲ್ಲ ಒಪ್ಕೊಂಡು ಇದ್ದಿದ್ದನ್ನ ಬೆಳಿಗ್ಗೆ ಎಲ್ಲ ಚೇಂಜ್ ಆದರು. ಸರಿ ಆಗಲಿ ಬಿಡ್ರಿ, ಯಾರೋ ಒಬ್ಬ ಹೋದ್ರೆ ಸಾಕು, ಏನೋ ಒಂದಾಗಲಿ ಬಿಡಿ, ಏನೋ ಒಂದು ಓಟ್ನಾಗ ಇನ್ನೇನು ಅಂತ ಅಂದ್ವಿ, ಸುಮ್ಮನಾದ್ವಿ. ಆದರೆ ಇವತ್ತು ನಿನ್ನೆ ದಿವಸ ನಡೆದಿರ್ತಕ್ಕಂಥ ಪ್ರೆಸ್ ಮೀಟಲ್ಲಿ ದೇವರಹಳ್ಳಿ ವಿಚಾರ ಎತ್ತ ಅವಶ್ಯಕತೆ ಏನಿತ್ತು?
ಈ ಥರ ಸುಳ್ಳು ಸುಳ್ಳು ಆರೋಪಗಳನ್ನ ಮಾಡಿ ಇವರು ಇನ್ನು ಯಾವ ಮಟ್ಟದ ಲೀಡ್ರ್ ಆಗ್ತಾರೆ ಇವರು ತಾಲೂಕಲ್ಲಿ? ಜನಕ್ಕೆ ಗೊತ್ತಾಗುತ್ತೆ, ಬಂದು ಅವರು ತನಿಖೆ ಮಾಡಲಿ ಯಾವ ಥರ ಆಗಿದೆ ಅಂತ. ಇದನ್ನು ನಮ್ಮ ಮನಸ್ಸಿಗೆ ನೋವಾಗಿದೆ. ನಾವು ಯಾವುದೇ ಕಾರಣಕ್ಕೂ ಇದನ್ನ ನಾವು ಸಹಿಸಲ್ಲ. ಇವ್ರು ಬಂದು ನಮಗೆ ಅಲ್ಲಿ ಬಂದು ತನಿಖೆ ಮಾಡಿ ಅಲ್ಲಿ ಬಂದು ಇದು ಮಾಡಲಿ ಹೇಳು. ಏನು ನಮ್ಮ ಹಾಲು ಒಕ್ಕೂಟದಿಂದ ಯಾರನ್ನ ಬೇಕಾದ್ರೂ ಆಫೀಸರ್ಗಳನ್ನ ಕರ್ಕೊಂಬರ್ಲಿ ಹೇಳೋರು, ಕರ್ಕೊಂಬಂದು ಮಾಡಿಸ್ಲಿ ಅವರು. ಈ ಥರನ ನಮ್ಮ ಮೇಲೆ ವಿನಾಕಾರಣ ಆರೋಪ ಮಾಡೋದ್ರಿಂದ ನಾವು ಸಹಿಸಲ್ಲ. ನಾವು ಇವ್ರ ಮೇಲೆ ಏನೋ ಮೊಕದ್ದಮೆ ಹೂಡ್ಬೇಕಾಗುತ್ತೆ ಅಷ್ಟೇ, ನಮ್ಮ ಕೈಲಾಗಲ್ಲ. ಸಿ ಆರ್ ಉಮೇಶ್ ಅವರು, ಸಿ ಆರ್ ಉಮೇಶ್ಗೆ ಓಟ್ ಹಾಕಕ್ಕೆ ಕಳಿಸಿದ್ವಿ ನಾವು. ಅವ್ರಿಗೆ ಓಟ್ ಹಾಕಿರೋದು ಬೇರೆ, ಅವರು ನಮ್ಮ ವಿರುದ್ಧವಾಗಿರೋರು. ನಾವು ಎಸ್ ಆರ್ ಗೌಡ್ರಿಂದ ನಾವು ಅವ್ರ ಕಡೆಗೆ ನಿಂತಿದ್ವಿ. ಇವರೆಲ್ಲ ಮಾಡೋದೆಲ್ಲ ಮಾಡಿ ನೆನ್ನೆ ವಿನಾಕಾರಣ ಆರೋಪ ಮಾಡಿದ್ದಾರೆ ಸಿ ಆರ್ ಉಮೇಶ್ ಅವರು. ಈ ಥರ ಮಾಡೋದ್ರಿಂದ ನಮಗೆ ಮನಸ್ಸಿಗೆ ನೋವಾಗಿದೆ. ನಾಳೆ ನಾವು ಇವರು ಬಂದು ತನಿಖೆ ಮಾಡಲಿಲ್ಲ ಅಂದರೆ ಮುಂದಿನ ಇದನ್ನು ನಾವು ಮಾಡಬೇಕಾಗುತ್ತೆ. ಮುಂದಿನ ತನಿಖೆ ಆಗ್ಬೋದು, ಏನು ಕಾರ್ಯ ನಾವು ಕೈಗೊಳ್ಬೇಕು ಅದನ್ನ ಮಾಡ್ತೀವಿ ನಾವು. ಸುಮ್ಮನೆ ವಿನಾಕಾರಣ ಈ ಥರನ ಆರೋಪ ಮಾಡಿದ್ರೆ ನಾವು ಸಹಿಸೋದಿಲ್ಲ. ನಮಸ್ತೆ, ನಾನು ಕಾರ್ಪೆಳ್ಳಿ ಡೈರಿ ಅಧ್ಯಕ್ಷ. ಇದೇ ಸಿ ಆರ್ ಉಮೇಶ್ ಅವರು ನಾನು ಡೈರಿ ಕಟ್ಟಕ್ಕೆ ಜಾಗ ತಗೊಂಡನ್ಗೆ ನಾನು ವೋಟಿಂಗ್ ಪವರ್ ತೆಗೆದವ್ರು. ಇವರು ತಿಪ್ಪನಹಳ್ಳಿ ಡೈರಿ ಮಾತಾಡ್ತಾರೆ, ಜೋಗಿಹಳ್ಳಿ ಮಾತಾಡ್ತಾರೆ, ಕಡುಗೆರೆದು ಮಾತಾಡ್ತಾರೆ. ಅದೇ ಗಿರೀಶ್ ಕುಂಟ ಅಂತ ಕೇಳ್ತಾರೆ. ಕಡುಗೆರೆಗೆ 5 ಇದ್ದು ನಾವೇನು ಮಾತಾಡಲಿಲ್ಲ, ನಮ್ಮದೇ ಬರ್ಬೇಕಾಯ್ತು. ಯಾಕೆ ಹೇಳೋ? ವೋಟಿಂಗ್ ಪವರು ಏನು ಹಾಲು ಸೂಪರ್ವೈಸರ ಅವ್ರಿಗೆ ಹಾಕ್ಸಿ ಅವ್ರಿಗೆ ವೋಟಿಂಗ್ ಪವರ್ ಕೊಡ್ಸವ್ರೆ. ಯಾಕ್ರಿ ಮಾತಾಡ್ಬೇಕು ಇವೆಲ್ಲನ? ಆಮೇಲೆ ಎಸ್ ಆರ್ ಗೌಡ ಇಲ್ಲಿಂದ ಹೆಂಗ್ ಬಂತು ಇವ್ರಿಗೆ ಆದಾಯ ಅಂತ ಕೇಳ್ತಾರೆ. ಇದೇ ಮನುಷ್ಯ ಸಿ ಆರ್ ಬ್ರದರ್ಸ್ ನಮ್ಮ ರೋಡ್ ಮಾಡಿದ್ದಾರೆ, ಬನ್ನಿ ಇವತ್ತು ನಾವು ತೋರಿಸ್ತೀವಿ. 5 ವರ್ಷ ರಿಪೇಂಟ್ ಇತ್ತಲ್ಲ, ಎಲ್ಲಿ ಬರ್ದೋಗ್ಯಾರ ಬೋರ್ಡಲ್ಲಿ ಮಾಡ್ಸ್ಯಾರ ನೋಡ್ರಿ, ಬರ್ರಿ. ಅವ್ರಿಗೆ ಎಲ್ಲಿಂದ ಬಂತ್ರಿ ಇದೆಲ್ಲನಾ? ಇವತ್ತು ಎಸ್ ಆರ್ ಗೌಡ್ರು 3 ಬಾರಿ ಗೆದ್ರು ಡೈರಿ ಉದ್ಧಾರ ಮಾಡ್ಯಾರ ಬಿಟ್ರೆ ಅವ್ರು ಎಂದೂ ಯಾರ ಹತ್ರ 1,000 ಇಸ್ಕೊಂಡ್ರೆ ಅಂತ ಹೇಳ್ರಿ, ನಾವು ಬೇಕಾದ್ರೆ ರಾಜೀನಾಮೆ ಕೊಡ್ತೀವಿ. ಏನಕ್ರಿ ಮಾತಾಡ್ಬೇಕು ಇವೆಲ್ಲನಾ? ಅವ್ರ ಇದಕ್ಕೆ ಬೆಳೆಸ್ಕೊಂಬಕ ಇನ್ನೊಬ್ಬರನ್ನ ತೇಜಾವಧೆ ಮಾಡಬಾರ್ದು ಯಾವತ್ತೂ. ಇದನ್ನ ಹೇಳ್ತಾ